ಸಾಕ್ಷಿ ಟಿವಿಯ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಸಾಕ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಾಕ್ಷಿ ಟಿವಿ ಕನ್ನಡ, ಬದಲಾವಣೆಯತ್ತ ನಮ್ಮ ಚಿತ್ತ. ನಮಸ್ಕಾರ, ಸಾಕ್ಷಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷತಾ ಹಿರೇಮಠ್. ನನ್ನ ಜೊತೆ ಇದ್ದಾರೆ ನಿರಂಜನ್ ಗೌಡ. ಮುಂದಿನ ಅರ್ಧ ಗಂಟೆಗಳ ಕಾಲ ರಾಜ್ಯದ ವಿವಿಧ ಜಿಲ್ಲೆಗಳ ಸುದ್ದಿಯನ್ನು ನೋಡ್ಕೊಂಡು ಬರೋಣ. ಮೊದಲಿಗೆ ಹೆಡ್ಲೈನ್ಸ್. ಮಯೂರ್ ಗ್ಲೋಬಲ್ ಸ್ಕೂಲ್ ಸೇರಿದಂತೆ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳಿಂದ ಸ್ವಾಮಿ ವಿವೇಕಾನಂದ ಜಯಂತಿ ಆಚರಣೆ. ಕರ್ನಾಟಕ ತಾಂಡ ರಕ್ಷಣಾ ವೇದಿಕೆ ಕಾರ್ಯಕರ್ತರಿಂದ ದಾವಣಗೆರೆ ಅಂಚೆ ಕಚೇರಿ ಮುಂದೆ ಪತ್ರ ಚಳುವಳಿ. ಹರಪನಹಳ್ಳಿ ತಾಲೂಕಿನ ಉಚ್ಚಂಗಿದುರ್ಗ ಬಳಿ ಟಾಟಾ ಎಸಿ ಡಿಕ್ಕಿಯಾಗಿ 15ಕ್ಕೂ ಹೆಚ್ಚು ಕುರಿಗಳು ಸಾವು. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ದಾವಣಗೆರೆ ಐಎಂಇ ಹಾಲ್ ಆವರಣದಲ್ಲಿ ರಂಗೋಲಿ ಸ್ಪರ್ಧೆ ಮತ್ತು ರಸಮಂಜರಿ ಕಾರ್ಯಕ್ರಮ. ದಾವಣಗೆರೆ ಜಿಲ್ಲಾ ಪೊಲೀಸರ ಯಶಸ್ವಿ ಕಾರ್ಯಾಚರಣೆ. ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ಹೆದರಿಸಿ ಹಣ ದೋಚಿಸುತ್ತಿದ್ದ ಖದೀಮರ ಬಂಧನ. ದಾವಣಗೆರೆಯ ಮಯೂರ್ ಗ್ಲೋಬಲ್ ಸ್ಕೂಲ್ನಲ್ಲಿ ಶಾಲೆಯ ಆಡಳಿತ ಮಂಡಳಿ ಸೇರಿದಂತೆ ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳು ಸ್ವಾಮಿ ವಿವೇಕಾನಂದರ ಜಯಂತಿ ಆಚರಿಸಿದರು. ಈ ವೇಳೆ ವರದಿಗಾರರ ಕೂಟದ ಜಿಲ್ಲಾಧ್ಯಕ್ಷ ಬಿಎನ್ ಮಲ್ಲೇಶ್ ಸ್ವಾಮಿ ವಿವೇಕಾನಂದರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ದಾವಣಗೆರೆಯ ಮಯೂರ್ ಗ್ಲೋಬಲ್ ಸ್ಕೂಲ್ ಶಾಲೆಯಲ್ಲಿ ಆಡಳಿತ ಮಂಡಳಿ ಸೇರಿದಂತೆ ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳು ಸ್ವಾಮಿ ವಿವೇಕಾನಂದರ ಜಯಂತಿ ಆಚರಿಸಿದರು. ಈ ವೇಳೆ ವರದಿಗಾರರ ಕೂಟದ ಜಿಲ್ಲಾಧ್ಯಕ್ಷ ಬಿಎನ್ ಮಲ್ಲೇಶ್ ಸ್ವಾಮಿ ವಿವೇಕಾನಂದರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. The idea of toleration. I am proud to belong to a religion which has taught the word both toleration and universal acceptance. We believe not only universal toleration, but we accept all religions as true. Wish you all a very happy youth day. Arise, and stop not until the goal is reached. ನಂತರ ಮಾತನಾಡಿದ ವರದಿಗಾರರ ಕೂಟದ ಜಿಲ್ಲಾಧ್ಯಕ್ಷ ಬಿಎನ್ ಮಲ್ಲೇಶ್ ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನು ಪ್ರತಿಯೊಬ್ಬ ವಿದ್ಯಾರ್ಥಿ ಹಾಗೂ ಸಮಾಜದ ನಾಗರಿಕರು ಪರಿಪಾಲನೆ ಮಾಡಬೇಕು. ವಿವೇಕಾನಂದರ ಆದರ್ಶ ತತ್ವಗಳು ಇಂದಿನ ಯುವ ಸಮುದಾಯಕ್ಕೆ ಮಾದರಿಯಾಗಿದೆ. ಈಗಿನ ಯುವ ಸಮೂಹ ಅವರ ಆದರ್ಶ ತತ್ವಗಳನ್ನು ಪರಿಪಾಲಿಸುವುದರೊಂದಿಗೆ ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಅವರ ತತ್ವಗಳನ್ನು ಅಳವಡಿಸಿಕೊಳ್ಳಬೇಕು. ಆಗ ಮಾತ್ರ ಯಶಸ್ಸಿನ ಹಾದಿ ಸುಗಮವಾಗಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಒಬ್ಬ ಸನ್ಯಾಸಿ ಸಾಮಾನ್ಯ ಎಲ್ಲರಿಗೂ ಗೊತ್ತಿದೆ, ವಯಸ್ಸಾಗಿರೋರು ಮಾತ್ರ ಕಾವಿ ಬಟ್ಟೆ ಹಾಕೊಂಡು ಸನ್ಯಾಸಿಗಳು ಆಗ್ತಾರೆ. ಆದರೆ ವಿವೇಕಾನಂದರು ಅವರ ಯೌವನದಲ್ಲೇನೆ, ತರುಣಾವಸ್ಥೆಯಲ್ಲೇನೆ ಅವರು ಸನ್ಯಾಸಿ ಆದರೂ ಕಾವಿ ಬಟ್ಟೆಯನ್ನು ಧರಿಸಿಕೊಂಡ್ರು. ಯಾಕಂದ್ರೆ ಯೌವನ ಅಂತಕ್ಕಂಥದ್ದು ದೊಡ್ಡ
ದೊಡ್ಡ ಪ್ರವಾಹ ಇದ್ದಂಗೆ ಅದು ಹಲವಾರು ಫೀಲಿಂಗ್ಸ್ಗಳನ್ನ, ಅದಕ್ಕೇನು ಅಡೆತಡೆ ಇರೋದಿಲ್ಲ, ಅಷ್ಟು ಫೀಲಿಂಗ್ಸ್ಗಳು ಅದನ್ನ ಕಟ್ಟಿ ಹಾಕ್ಲಿಕ್ಕೆ ಆಗದೆ ಇರುವಂಥದ್ದನ್ನ ಅವರು ಕಾಲು ಬಟ್ಟೆಯ ಮೂಲಕ ಅದನ್ನ ಕಟ್ಟಿ ಹಾಕ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಹಾಗೆ ಈ ದೇಶದಲ್ಲಿ ಭಾರತದ ಆಧ್ಯಾತ್ಮಿಕ ಏನಿದೆ ಈ ನೆಲೆಯನ್ನ ಇಡೀ ವಿಶ್ವಕ್ಕೆ ಪರಿಚಯ ಮಾಡಿಕೊಡ್ಬೇಕು ಅಂತ ಹೇಳಿದ್ರು. ಈ ಜಗತ್ತಿನಲ್ಲಿ ಇರುವಂಥದ್ದು ಒಂದು ಎಲ್ಲರನ್ನೂ ಆಳ್ತಾ ಇರೋದು ಮತ್ತು ಹಾಳು ಮಾಡ್ತಾ ಇರೋದು ಈಗೋ ಅನ್ನೋದು. ಆ ಈಗೋ ಅನ್ನೋದನ್ನ ಮಟ್ಟ ಆಗ್ಲಿಕ್ಕೆ ವಿವೇಕಾನಂದರು ಮಾಡಿದಂತ ಒಂದು ಒಳ್ಳೆ ಕೆಲಸ ಅಂತ ಹೇಳಿದ್ರೆ, ಚಿಕಾಗೋ ಧರ್ಮಸಭೆಯಲ್ಲಿ ಅವರು ಮಾತಾಡಿದರು. ಎಲ್ಲರೂ ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ, ಇದು ಬರೀ ಪದಗಳಲ್ಲ, ಇಟ್ಸ್ ನಾಟ್ ವರ್ಡ್ಸ್. ಬರೀ ಸಿಸ್ಟರ್ಸ್ ಮತ್ತು ಬ್ರದರ್ಸ್ ಅಂತ ಕರೆದು ನಾವು ಬರೀ ಸಣ್ಣ ಪದಗಳಲ್ಲ. ಇಡೀ ಜಗತ್ತೇ ಕೂಡ ಯಾರು ನಮ್ಮನ್ನು ಈ ರೀತಿ ಇವತ್ತು ಕರೆದಿದ್ದಿಲ್ಲಲ್ಲ ಅಂತ ಹೇಳಿ ಅವತ್ತು ಸುಮಾರು 2 ನಿಮಿಷ ಚಪ್ಪಾಳೆ ಹೊಡೆದ್ರಲ್ಲಿ. ಕಾರಣ ಏನಂತ ಹೇಳಿದ್ರೆ, ನೀನ್ ಯಾರು, ನಿಂದೇನು, ನಿಂದ ದೊಡ್ಡವನು ಅಂತ ಏನಿರುತ್ತೆ ಅದು ಅಹಂಕಾರ. ಬಸವಣ್ಣ ಹೇಳ್ತಾರೆ, ನಾನು ಅನ್ನೋದು ಅಹಂಕಾರ, ನೀನು ಅನ್ನೋದು ಮಾಯೆ ಅಂತ ಹೇಳ್ತಾರೆ. ಮಕ್ಕಳಿಗೆ ವೇಷಭೂಷಣಗಳು ಸ್ವಾಮಿ ವಿವೇಕಾನಂದರು, ರಾಮಕೃಷ್ಣ ಪರಮಹಂಸರು, ಶಾರದಾ ದೇವಿ ಹಾಗೂ ಕೆಲವರಿಗೆ ಸಿಸ್ಟರ್ ನಿವೇದಿತಾ ಈ ರೀತಿಯ ವೇಷಭೂಷಣಗಳಲ್ಲಿ ಬರಬೇಕು ಅಂತ ಹೇಳಿಬಿಟ್ಟು ಮೊದಲೇ ಇನ್ಫಾರ್ಮ್ ಮಾಡಿದ್ವಿ. ಹಾಗೆ ಪುಷ್ಪ ನಮನ ಮಾಡೋದ್ರ ಮೂಲಕ ಶುರುವಾಯಿತು ಪ್ರೋಗ್ರಾಮು. ಮಕ್ಕಳು ಅವರೇ ತಯಾರಾಗಿ ಬಿಟ್ಟು ಒಂದಷ್ಟು ಭಾಷಣಗಳನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಜೊತೆಗೆ ಅವರಿಗೆ ಆದರ್ಶಗಳೇನು ಅನ್ನೋದನ್ನು ನಾವು ಬಹಳಷ್ಟು ದಿನಗಳಿಂದ ಹೇಳ್ಕೊಡ್ತಾ ಇದ್ದೀವಿ. ಆಚರಣೆ ಒಂದು ದಿನಕ್ಕೆ ಸೀಮಿತವಾದಂಥದ್ದಲ್ಲ, ಅದು ನಮ್ಮ ಶಾಲೆಯಲ್ಲಿ ಆಗಬಾರ್ದು ಅನ್ನೋದು ನಮ್ಮ ಆಸೆ ಕೂಡ. ಹಾಗಾಗಿ ನಾವು ಯಾವುದೇ ಪ್ರೋಗ್ರಾಮ್ ಇದೆ ಅಂತ ಆದಾಗ ಸುಮಾರು 1 ತಿಂಗಳ ಮುಂಚೆಯಿಂದ ಅದ್ರ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತಾ ಇರ್ತೀವಿ. ಹಾಗಾಗಿ ಅವರಿಗೆ ಮಾತಾಡೋದು ಕೂಡ ಅಷ್ಟು ಕಷ್ಟ ಆಗೋದಿಲ್ಲ. ಹಾಗಾಗಿ ಮಕ್ಕಳೆಲ್ಲ ತಯಾರಾಗಿ ಬಂದಿದ್ದಾರೆ, ಅವರು ಪ್ರೋಗ್ರಾಮ್ನ ಮಾಡಿಕೊಡ್ತಾ ಇದ್ದಾರೆ. ಈ ವೇಳೆ ಮಯೂರ್ ಗ್ಲೋಬಲ್ ವಿದ್ಯಾಸಂಸ್ಥೆಯ ಮುಖ್ಯಸ್ಥ ನಟರಾಜ್, RS ಚೇತನ್ ಸೇರಿದಂತೆ ಶಾಲೆಯ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಸಾಕ್ಷಿ ನ್ಯೂಸ್, ದಾವಣಗೆರೆ. ಲಂಬಾಣಿ ಗರಗೂಳೆ ಸಾಮೂಹಿಕ ವಲಸೆ ತಡೆಗಟ್ಟುವಂತೆ ಒತ್ತಾಯಿಸಿ ದಾವಣಗೆರೆ ಕರ್ನಾಟಕ ಏಕತಾ ವೇದಿಕೆ ಪದಾಧಿಕಾರಿಗಳು ಹಾಗೂ ಕರ್ನಾಟಕ ತಾಂಡ ರಕ್ಷಣಾ ವೇದಿಕೆ ಕಾರ್ಯಕರ್ತರು ನಗರದ ಅಂಚೆ ಕಚೇರಿ ಮುಂಭಾಗ ಪತ್ರ ಚಳವಳಿ ನಡೆಸಿದರು. ಲಂಬಾಣಿಗರ ಗುಳೆ ಸಾಮೂಹಿಕ ವಲಸೆ ತಡೆಗಟ್ಟುವಂತೆ ಒತ್ತಾಯಿಸಿ ಕರ್ನಾಟಕ ಏಕತಾ ವೇದಿಕೆ ಪದಾಧಿಕಾರಿಗಳು ಹಾಗೂ ಕರ್ನಾಟಕ ತಾಂಡ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ನಗರದ ಅಂಚೆ ಕಚೇರಿ ಮುಂಭಾಗ ಪತ್ರ ಚಳವಳಿ ನಡೆಸಿದರು. ಈ ವೇಳೆ ಕರ್ನಾಟಕ ಏಕತಾ ವೇದಿಕೆಯ ಯುವ ಘಟಕ ರಾಜ್ಯಾಧ್ಯಕ್ಷ ಮಂಜು ನಾಯಕ್ ಮಾತನಾಡಿ, ದೇಶದಲ್ಲಿ ಸುಮಾರು 6 ಕೋಟಿಗೂ ಅಧಿಕ ಲಂಬಾಣಿಗರು ಚದುರಿ ಜೀವಿಸುತ್ತಿದ್ದಾರೆ. ಕರ್ನಾಟಕದಲ್ಲಿ 30 ಲಕ್ಷದಷ್ಟು ಬಂಜಾರರು ಇರುವುದನ್ನು ಇತ್ತೀಚಿನ ಸಮೀಕ್ಷೆಗಳು ವರದಿಪಡಿಸಿವೆ. ಸ್ವಾತಂತ್ರ್ಯ ದೊರೆತು 7 ದಶಕಗಳು ಉರುಳಿದರೂ ಲಂಬಾಣಿಗರಿಗಂತೂ ಸ್ವಾತಂತ್ರ್ಯ ನೆಲೆಯಿಲ್ಲದೆ ಬದುಕುತ್ತಿದ್ದಾರೆ. ತಾಂಡಗಳು ಇಂದಿಗೂ ಕಂದಾಯ ಗ್ರಾಮಗಳಾಗಿಲ್ಲ ಹಾಗೂ ತಾಂಡಗಳ ಮನೆಗಳಿಗೆ ಈವರೆಗೂ ಸರ್ಕಾರ ಹಕ್ಕು ಪತ್ರಗಳನ್ನು ವಿತರಣೆ ಮಾಡಿಲ್ಲ. ರಸ್ತೆ, ಶುದ್ಧ ಕುಡಿಯುವ ನೀರು, ಆಸ್ಪತ್ರೆ, ಸುಸಜ್ಜಿತ ಶಾಲೆಗಳಂತೂ ಲಂಬಾಣಿ ಸಮುದಾಯದ ವಾಸಸ್ಥಳದಲ್ಲಿ ಮರೆಮಾಚಿ ಹೋಗಿವೆ. ಕೂಡಲೇ ರಾಜ್ಯ ಸರ್ಕಾರ ಬಂಜಾರ ಸಮುದಾಯದತ್ತ ಗಮನ ಹರಿಸಿ ಸಮುದಾಯಕ್ಕೆ ಸೂಕ್ತ ಸ್ಥಾನಮಾನಗಳನ್ನು ಕಲ್ಪಿಸಿ ಲಂಬಾಣಿ ಸಮುದಾಯವು ಗುಳೆ ಹೋಗುವುದನ್ನು ತಪ್ಪಿಸಬೇಕೆಂದು ಆಗ್ರಹಿಸಿದರು. ಭಾರತದ ಒಂದು ರಾಜ್ಯವಾಗಿರ್ತಕ್ಕಂಥ ಕರ್ನಾಟಕದಲ್ಲಿ ಇಂದು ಸಾಕಷ್ಟು ನಾವು ಜನರನ್ನು ಗುಳೆ ಹೋಗ್ತಾರೆ ನೋಡ್ತಾ ಇದ್ದೀವಿ. ಗುಳೆ ಹೋಗೋದಕ್ಕೆ ಸಾಕಷ್ಟು ಕಾರಣಗಳಿದ್ದಾವೆ. ಏನಪ್ಪ ಅಂತಂದರೆ, ಇವತ್ತು ಎಲ್ಲರೂ ಕೂಡ ರೈತರು ಆಕಾಶವನ್ನು ನೋಡಿ ಬೆಳೆ ಬೆಳೆಯುವಂಥ ಪರಿಸ್ಥಿತಿ. ಯಾವುದೂ ಕೂಡ ನೀರಾವರಿ ಯೋಜನೆಗಳು ಕೂಡ ಅಷ್ಟು ಮಟ್ಟಾಗಿಲ್ಲ. ಎಷ್ಟೋ ತಾಂಡಗಳಲ್ಲಿರ್ತಕ್ಕಂಥವರು ಜನರು ವಲಸೆ ಹೋಗ್ತಾ ಇದ್ದಾರೆ. ಮಳೆ ಬಂದಂಥ ಸಂದರ್ಭದಲ್ಲಿ 4 ದಿವಸ ಕೆಲಸ ಮಾಡಿಕೊಂಡು ಬಾಕಿ ಟೈಮಲ್ಲಿ ಅವರಿಗೆ ತಮ್ಮ ಜೀವನ ನಿರ್ವಹಣೆ ಕಷ್ಟ ಆಗಿರೋದ್ರಿಂದ ಮಹಾರಾಷ್ಟ್ರ ಆಗಿರ್ಬೋದು, ಗೋವಾ ಆಗಿರ್ಬೋದು, ಕಾಫಿ ಎಸ್ಟೇಟ್ಗಳಾಗಿರ್ಬೋದು
ಮಹಾನಗರಗಳಾದಂಥ ಮಂಗಳೂರು, ಬೆಂಗಳೂರು ಅಂತ ಪ್ರದೇಶಗಳಿಗೆ ಹೋಗಿ ತಮ್ಮ ಹೊಟ್ಟೆಪಾಡಿಗಾಗಿ ಜೀವನ ಮಾಡ್ತಕ್ಕಂಥ ಪರಿಸ್ಥಿತಿಯಾಗಿದೆ. ಇಂಥ ಜನರು ಯಾವಾಗ ಅವರು ವಲಸೆ ಹೋಗ್ತಾ ಇದ್ದಾರೋ ಅವರಿಗೆ ಜೀವನ ಭದ್ರತೆ ಇಲ್ಲ. ಇದರಿಂದ ತಮ್ಮ ಮಕ್ಕಳ ಎಜುಕೇಷನ್ ಕೂಡ, ಶಿಕ್ಷಣ ಕೂಡ ಸಿಗ್ತಾ ಇಲ್ಲ. ಹಾಗೆ ಅವರಿಗೆ ಭದ್ರತೆ ಇಲ್ಲದೆ ಎಷ್ಟೋ ನಮ್ಮ ಅಪ್ರಾಪ್ತ ಮಹಿಳೆಯರು ಮತ್ತು ವಯಸ್ಸಿಗೆ ಬಂದಂತಹ ಮಹಿಳೆಯರ ಮೇಲೆ ಈ ಕೆಲವು ಕಾಫಿ ಎಸ್ಟೇಟ್ ಮತ್ತು ಕೆಲವು ಭಾಗಗಳಲ್ಲಿ ಈ ಗೋವಾದಂತಹ ಪ್ರದೇಶಗಳಲ್ಲಿ ಅತ್ಯಾಚಾರಕ್ಕೆ ಒಳಗಾಗಿದ್ದಾರೆ. ಆಮೇಲೆ ಗೋವಾದಲ್ಲೂ ಸಹ ಇವತ್ತು ಬಂಜಾರ ಜನಾಂಗದವರನ್ನ ಒಕ್ಕಲೆಬ್ಬಿಸುವ ಕೆಲಸವು ನಡೀತಾ ಇದೆ. ಕಳೆದ ಬಾರಿ ರಾಜ್ಯ ಸರ್ಕಾರವೂ ಸಹ ನಾವು ಎಚ್ಚೆತ್ತು ಅವ್ರಿಗೆ ಹೇಳಿದ್ರು ಕೂಡ ಯಾವುದೇ ರೀತಿಯ ಪರಿಣಾಮವನ್ನಾಗಿಲ್ಲ. ಹಾಗಾಗಿ ಇವತ್ತು ನಮ್ಮ ತಾಂಡಗಳು ಅಲ್ಲಿನ ಸಮಸ್ಯೆಗಳೇನನ್ನ ಗುರುತಿಸ್ಕೋಬೇಕು. ಅವರಿಗೆ ಏನು ಕೂಲಿಗಾಗಿ ಕಾಳು ಆಗಿರ್ಬೋದು ಅಥವಾ ಉದ್ಯೋಗ ಖಾತ್ರಿ ಯೋಜನೆ ಏನು 100ರಿಂದ 150 ದಿನ ಕೆಲಸ ಕೊಡಬೇಕು ಅಂತ ನಿಯಮ ಇದೆ, ಅದು ವರ್ಷ ಪೂರ್ತಿ ಆಗಬೇಕು. ವರ್ಷ ಪೂರ್ತಿ ಆಗೋದ್ರ ಮುಖಾಂತರ ಎಲ್ಲೂ ವಲಸೆ ಹೋಗದೆ ತಮ್ಮ ಸ್ಥಳಗಳಲ್ಲೇ ಇದ್ದು ತಮ್ಮ ಕುಟುಂಬ ನಿರ್ವಹಣೆ ಮೂಲಕ ತಮ್ಮ ಮಕ್ಕಳ ಶಿಕ್ಷಣ, ಆರೋಗ್ಯ ಮತ್ತು ಆರ್ಥಿಕ, ಸಾಮಾಜಿಕ ಎಲ್ಲ ಕ್ಷೇತ್ರಗಳಲ್ಲೂ ಅವರಿಗೆ ಅವಕಾಶ ಮಾಡಿಕೊಟ್ಟು ತಾಂಡಗಳ ಸಮಗ್ರ ಅಭಿವೃದ್ಧಿಗೆ ಸಮಗ್ರ ನೀತಿಯನ್ನು ತರಬೇಕು ಅಂತ ಈ ಮೂಲಕ, ಹಾಗೂ ನಮ್ಮ ಬಂಜಾರ ನಿಗಮಕ್ಕೆ 1000ರಿಂದ 2000 ಕೋಟಿವರೆಗೂ ಈ ಬಾರಿ ಬಜೆಟಲ್ಲಿ ಅನುದಾನ ನೀಡೋದ್ರ ಮುಖಾಂತರ ಬಂಜಾರ ಜನರ ಸಮಗ್ರ ಅಭಿವೃದ್ಧಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಈಗ ನಾವು ಪತ್ರ ಚಳವಳಿಯನ್ನು ಮಾಡ್ತಾ ಇದ್ದೇವೆ, ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾದ ಹೋರಾಟ ಮಾಡಲಾಗುತ್ತದೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಮೂಲಕ ನಾವು ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ದಯವಿಟ್ಟು ಅದನ್ನು ಪುರಸ್ಕರಿಸಿ. ಈ ವೇಳೆ ಕರ್ನಾಟಕ ಏಕತಾ ವೇದಿಕೆಯ ರಾಜ್ಯಾಧ್ಯಕ್ಷ NH ಹಾಲೇಶ್, ಕರ್ನಾಟಕ ತಾಂಡ ರಕ್ಷಣಾ ವೇದಿಕೆಯ ಲಿಂಗರಾಜ್ ನಾಯಕ್, ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ್, ಯುವ ಜಿಲ್ಲಾಧ್ಯಕ್ಷ ನಿಂಗರಾಜ್ ಮತ್ತಿತರರು ಉಪಸ್ಥಿತರಿದ್ದರು. ಸಾಕ್ಷಿ ನ್ಯೂಸ್, ದಾವಣಗೆರೆ. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ದಾವಣಗೆರೆಯ MCCB ಬ್ಲಾಕ್ನ IME ಹಾಲ್ ಆವರಣದಲ್ಲಿ ರಂಗೋಲಿ ಸ್ಪರ್ಧೆ ಹಾಗೂ ಚಿತ್ರಕಲೆ ಸ್ಪರ್ಧೆ ನಡೆಯಿತು. ಈ ಸ್ಪರ್ಧೆಯಲ್ಲಿ ಮಕ್ಕಳು, ಮಹಿಳೆಯರು ಹಾಗೂ ಹಿರಿಯ ನಾಗರಿಕರು ಮತ್ತಿತರರು ಭಾಗವಹಿಸಿದ್ದರು. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ದಾವಣಗೆರೆಯ IME ಹಾಲ್ ಆವರಣದಲ್ಲಿ ರಂಗೋಲಿ ಸ್ಪರ್ಧೆ ಮತ್ತು ರಸಮಂಜರಿ ಕಾರ್ಯಕ್ರಮ ನಡೆಯಿತು. ಈ ಸ್ಪರ್ಧೆಯಲ್ಲಿ ಮಕ್ಕಳು, ಮಹಿಳೆಯರು ಹಾಗೂ ಹಿರಿಯ ನಾಗರಿಕರು ಭಾಗವಹಿಸಿದ್ದರು. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನಗರದ ಜನತೆಗೆ ಹಬ್ಬದ ಸೊಬಗು ಏನೆಂಬುದನ್ನು ತೋರಿಸಿಕೊಡುವ ಸಲುವಾಗಿ ಇಂತಹ ಕಾರ್ಯಕ್ರಮವನ್ನ ಆಯೋಜಕರು ಆಯೋಜನೆ ಮಾಡಿದ್ದಾರೆ. ಬರೀ ಕೇವಲ ಹಳ್ಳಿಯಲ್ಲಿ ಮಾತ್ರ ಅತಿ ಹೆಚ್ಚು ಆಚರಣೆ ಮಾಡುವ ಸಂಕ್ರಾಂತಿ ಹಬ್ಬವನ್ನ ನಗರದ ಜನತೆಗೆ ಮತ್ತು ಮಕ್ಕಳಿಗೆ ಸಂಕ್ರಾಂತಿಯ ಸುಗ್ಗಿಯನ್ನು ಪರಿಚಯಿಸುವುದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದ ವಿಜೇತರಿಗೆ ಬಹುಮಾನ ವಿತರಣೆ ಮಾಡಲಾಯಿತು. ನಂತರ ಕಾರ್ಯಕ್ರಮದ ಆಯೋಜಕ ಮಂಜುನಾಥ್ ಗಡಿಗುಡಾಳ್ ಮಾತನಾಡಿ, ನಮ್ಮ ದಾವಣಗೆರೆ ಜನತೆಗೆ, ಮಹಿಳೆಯರಿಗೆ, ಮಕ್ಕಳಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಸಂಕ್ರಾಂತಿಯ ಸುಗ್ಗಿ ಪರಿಚಯಿಸುವುದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಪ್ರತಿಯೊಬ್ಬರೂ ಇಂತಹ ಕಾರ್ಯಕ್ರಮಗಳ ಸದುಪಯೋಗವನ್ನ ಪಡೆದುಕೊಳ್ಳಬೇಕು. ಹಳ್ಳಿಯಲ್ಲಿ ಮಾತ್ರ ಅತಿ ಹೆಚ್ಚು ಆಚರಿಸುವ ಈ ಹಬ್ಬದ ಸಾಂಸ್ಕೃತಿಕ ಸೊಬಗನ್ನು ಇಂದು ನಗರದ ಜನತೆಗೆ ತೋರಿಸುವ ಕೆಲಸವನ್ನ ನಾವು ಮಾಡಿದ್ದೇವೆ ಎಂದು ತಿಳಿಸಿದರು. ಇದು ನಾವು MCCB ಬ್ಲಾಕ್ನಲ್ಲಿ ಒಂದು ಕಾರ್ಯಕ್ರಮ ಮಾಡೋಣ, ಏನಾರ ಒಂದು ಆ್ಯಕ್ಟಿವಿಟೀಸ್ ಮಾಡೋಣ, ಸಂಕ್ರಾಂತಿ ಹಬ್ಬ ಬಂತು ಅಂತ ನಮ್ಮ ಹುಡುಗರು ಭಾಳ ಇದು ಮಾಡ್ಕೊಂಡ್ರು. ಅದಕ್ಕೆ ನಾವು ಸ್ಪಂದಿಸಿ, ಎಲ್ಲರೂ ಸ್ಪಂದಿಸಿದ್ದಾರೆ. ನನಗೆ ಎಲ್ಲರೂ ಸ್ಪಂದಿಸಿ ಒಂದು ಕಾರ್ಯಕ್ರಮ ಮಾಡೋಣ, ಸಂಕ್ರಾಂತಿ ಸುಗ್ಗಿ ಅನ್ನೋದು ಒಂದು ಕಾರ್ಯಕ್ರಮ ಮಾಡೋಣ. ಅದರಿಂದ ಏನು ಹಳ್ಳಿ ಜನ ಇದ್ದರೇನೋ ಚೆನ್ನಾಗಿ ಗೊತ್ತಿದೆ, ಹಳ್ಳಿ ಬಗ್ಗೆ ಸಂಕ್ರಾಂತಿ ಹಬ್ಬ ಬಗ್ಗೆ ಏನು ಅಂತ ಎಲ್ಲ ಮಾಡ್ತಾರೆ. ಬಟ್ ಇಲ್ಲಿ ಸಿಟಿ ಜನ ಏನಿದ್ದಾರೆ ಒಂದು ಸ್ವಲ್ಪ ಎಲ್ಲ ನಶಿಸ್ಕೊಂತ ಹೋಗ್ತಾಯಿದೆ. ಈಗ ಹಬ್ಬಗಳು ಕಮ್ಮಿ ಆಕ್ಕಂತ ಹೋಗ್ತಿದೆ. ಅದನ್ನು ಆಗೋದು ಬೇಡ, ಇನ್ನೇನೋ ಪ್ರೋಗ್ರಾಮ್ ಮಾಡೋಣ ಅಂತಂದು ನಾವು ಸಂಕ್ರಾಂತಿ ಸುಗ್ಗಿ ಅಂತ ಒಂದು ಪ್ರೋಗ್ರಾಮ್ ಇಟ್ಕೊಂಡು, ಒಂದು ಫಂಕ್ಷನ್ ಇಟ್ಕೊಂಡು, ಅದ್ರ ರಂಗೋಲಿ ಕಾರ್ಯಕ್ರಮ ಅಂತ ಒಂದು ಇದು ಮಾಡ್ಕೊಂಡು, ಆಮೇಲೆ ಡ್ರಾಯಿಂಗ್ ಕಾಂಪಿಟೇಷನ್ ಇಟ್ಟು ಸಣ್ಣ ಹುಡುಗರಿಗೆ ರಂಗೋಲಿ ಕಾರ್ಯಕ್ರಮ ನೋಡಿದಾಗ ನನಗೆ ಭಾಳ ಖುಷಿ ಅನಿಸ್ತು. ಎಲ್ಲೋ ನೋಡ್ತಿದ್ವಿ, ನಮ್ಮ ದಾವಣಗೆರೆಯಲ್ಲಿ ಇಂಥ ಪ್ರೋಗ್ರಾಮ್ ಮಾಡೋದಕ್ಕೆ ನನಗೊಂದು ಖುಷಿ ಆಗಿದೆ. ನಾವು ಎಲ್ಲರೂ ಸಪೋರ್ಟ್ ಮಾಡಿದ್ರೆ ನನಗೆ ಭಾಳ ಖುಷಿಯಾಗಿದೆ. ಇದನ್ನು ನಾವು ಇನ್ನೂ ಮುಂದೆ ವರ್ಷದ ಹೋಗ್ತೀವಿ. ಈ ಟೈಪ್ ಜನ ಸಪೋರ್ಟ್ ಕೊಟ್ಟರೆ, ಎಲ್ಲರೂ ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ. ದಾವಣಗೆರೆ ಜನತೆ ಅರ್ಥ ಮಾಡ್ಕೊಂಡು ಒಂದು ಸಪೋರ್ಟ್ ಮಾಡಿ ನಮ್ಮಂಥವ್ರಿಗೆ ಪ್ರೋತ್ಸಾಹ ಕೊಟ್ಟರೆ ದಾವಣಗೆರೆ ಇಂಪ್ರೂವ್ ಆಗುತ್ತೆ, ಎಲ್ಲದೂ ಚೆನ್ನಾಗುತ್ತೆ, ಎಲ್ಲ ಫಂಕ್ಷನ್ಗಳು ಚೆನ್ನಾಗಿರುತ್ತೆ. ಸಂಕ್ರಾಂತಿ ಈಗ ಹತ್ರ ಯಾವ ಹಬ್ಬ ಇದಾವೆ ಅಂತ ಫಂಕ್ಷನ್ ಮೊನ್ನೆ ಒಂದು ಇದನ್ನು ಮಾಡಿದ್ವಿ. ನಮ್ಮ ಏರಿಯಾದಾಗೆಲ್ಲ ಸೈಟ್ಗಳು ಕ್ಲೀನ್ ಮಾಡ್ಕೊತ ಬಂದ್ವಿ. ಒಂದು ಸ್ವಚ್ಛತೆ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಆ ಸ್ವಚ್ಛತೆ ಕಾರ್ಯಕ್ರಮ ಮುಗೀತು ಮೊನ್ನೆ. ಎಲ್ಲ ಸೈಟ್ಗಳನ್ನ ಕ್ಲೀನ್ ಮಾಡಿಸಿ JCB ಎಲ್ಲ ಕ್ಲೀನ್ ಆಯಿತು.
ಇದಾಗಿದ ಮೇಲೆ ಮುಂದೆ ಹಬ್ಬ, ಈಗ ಸಂಕ್ರಾಂತಿ ಹಬ್ಬ ಬಂತಲ್ಲ, ಅದಕ್ಕೆ ಇದರ ಒಂದು ಪ್ರೋಗ್ರಾಮ್ ಮಾಡೋಣ, ಏನು ಮಾಡೋಣ ಅಂತ ಒಂದು ಯೋಚನೆ ಮಾಡ್ಕೊಂಡು ಕೂತಂದ್ರಾಗ ನಮ್ಮ ಪ್ರಮೋದು, ಪ್ರಜ್ವಲು, ನಮ್ಮ ನಿಂಗರಾಜ್ ಅವರು, ನವೀನು, ಆಮೇಲೆ ಮುರುಗೇಶು, ಎಲ್ಲ ಜೊತೆಗಿರೋರು, ಮನು, ಎಲ್ಲ ಹುಡ್ರು, ಆನಂದ್ ಎಲ್ಲರೂ ಇದನ್ನು ಐಡಿಯಾ ಕೊಟ್ಟರು, ಮಾಡೋಣ ಹಿಂಗೆ. ಹಳ್ಳಿ ಜನ ಹುಡ್ರಿಗೂ ಒಂದು ಸಂಕ್ರಾಂತಿ ಹಬ್ಬ ಬಗ್ಗೆ ಗೊತ್ತಾಗುತ್ತೆ, ಜನಕ್ಕೂ ಗೊತ್ತಾಗುತ್ತೆ, ಬರ್ತಾರೆ, ನಮಗೂ ಒಂದು ಒಳ್ಳೆ ಪ್ರಮೋಷನ್ ಸಿಗೋಕ್ಕಾಗುತ್ತೆ, ಚೆನ್ನಾಗುತ್ತೆ ಅಂತ ಸಂಕ್ರಾಂತಿ ಹಬ್ಬದ ಬಗ್ಗೆ ಇದನ್ನು ಮಾಡ್ಕೊಂಡು ಸಾಯಂಕಾಲ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಡ್ಯಾನ್ಸಿಂಗ್ ಆ್ಯಂಡ್ ಸಿಂಗಿಂಗ್, ಸಂಕ್ರಾಂತಿ ಹಬ್ಬದ ಬಗ್ಗೆ ತಿಳುವಳಿಕೆ ಹೇಳಿ ಈ ಹಬ್ಬಗಳನ್ನ ನಾವಿನ್ನೂ ಉಳಿಸ್ಕೊಳ್ಳೋಣ, ಮುಂದೆ ಇದ್ರ ಬಗ್ಗೆ ಹುಡುಗರು ಸಣ್ಣ ಹುಡುಗರು ನೋಡಿ ಮಾಹಿತಿ ಕೊಡೋಣ ಅಂತ ಪ್ರೋಗ್ರಾಮ್. ನಮಗೆ ಮಂಜುನಾಥ್ ಸರ್ ಅವ್ರು ಬಂದು ಈ ಸತಿ ಸಂಕ್ರಾಂತಿಗೆ ಏನಾದ್ರು ಹೊಸದಾಗಿ ಮಾಡೋಣ ಅಂತ ಅಂದಾಗ ನಾವೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಒಂದು ಹಳ್ಳಿ, ಎಲ್ಲ ಸೈಡ್ ಬರೀ ಹಳ್ಳಿ ಸೈಡೇ ನಡೀತಾ ಇದೆ. ನಮ್ಮ ದಾವಣಗೆರೆಯಲ್ಲೆಲ್ಲ ಈ ಥರ ಆಲ್ಮೋಸ್ಟ್ ಎಲ್ಲ ಮರ್ತೋಗಿದ್ದಾರೆ. ಸೊ ಏನಾದ್ರು ನಮ್ಮ ದಾವಣಗೆರೆ ಸಂಕ್ರಾಂತಿ ಒಂಥರ ಹಳ್ಳಿ ಸೊಗಡು ತರೋಣ ಅಂಥೇಳಿ ಎಲ್ಲರೂ ಸೇರಿ, ನಮ್ಮ ಪ್ರಮೋದ್ ಮತ್ತು ನಮ್ಮ ವಲ್ಲವರು, ನಮ್ಮ ಟೀಮೆಲ್ಲ ಸೇರಿ ಪ್ಲ್ಯಾನ್ ಮಾಡಿಕೊಂಡು ಸೊ ಇದೊಂದು ಇವೆಂಟ್ ಪ್ಲ್ಯಾನ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ನಡೀತಿದೆ. ಈ ಇವೆಂಟಲ್ಲಿ ನಾವು ಬೆಳಗ್ಗೆಯಿಂದ ಡ್ರಾಯಿಂಗ್ ಕಾಂಪಿಟೇಷನು, ರಂಗೋಲಿ ಕಾಂಪಿಟೇಷನ್ಸ್, ಆಮೇಲೆ ಸೀನಿಯರ್ ಸಿಟಿಸನ್ಗೆಲ್ಲ ಕಾಂಪಿಟೇಷನ್ ಆರ್ಗನೈಸ್ ಮಾಡ್ತಾಯಿದ್ದೀವಿ. ಗೇಮ್ಸ್ ಇದೆ, ಮತ್ತು ಸಂಜೆ ಕಲ್ಚರಲ್ ಪ್ರೋಗ್ರಾಮ್ ಇದೆ. ಕಲ್ಚರಲ್ ಪ್ರೋಗ್ರಾಮ್ ಕೂಡ ತುಂಬ ಚೆನ್ನಾಗಿ ಎಲ್ಲ ಪ್ಲ್ಯಾನ್ ಆಗಿದೆ. ತುಂಬ ಒಳ್ಳೊಳ್ಳೆ ಡ್ಯಾನ್ಸರ್ಸ್ ಟೀಮ್ ಬರ್ತಾಯಿದೆ, ಸಿಂಗರ್ಸ್ ಎಲ್ಲ ಬರ್ತಾಯಿದ್ದಾರೆ. ಸೊ ನಮ್ಮ ಪ್ಲ್ಯಾನ್ ಏನಂದರೆ ಎಲ್ಲರೂ ನೀವೇರು ಈ ಥರ ಪ್ಲ್ಯಾನ್ ಮಾಡ್ತಾರೆ. ಸೊ ನಾವು ಅದೇ ಥರ ಒಂದು ಸಂಕ್ರಾಂತಿನೂ ಗ್ರ್ಯಾಂಡಾಗಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಇದು ಒಂದು ಕಾರ್ಯಕ್ರಮದ ತೀರ್ಪುಗಾರರಾಗಿ ಮುದೇಗೌಡರು ಗಿರೀಶ್, ಬೂದಿಯಾಳ್ ಬಾಬು, ಸುದರ್ಶನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸಾಕ್ಷಿ ನ್ಯೂಸ್, ದಾವಣಗೆರೆ. ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ಚಲಿಸುತ್ತಿದ್ದ ವ್ಯಾಪಾರಸ್ಥರು ಮತ್ತು ವ್ಯವಹಾರಸ್ಥರನ್ನು ಹೆದರಿಸಿ ಹಣ ದೋಚುತ್ತಿದ್ದ ಪ್ರಕರಣವೊಂದನ್ನು ಭೇದಿಸುವಲ್ಲಿ ದಾವಣಗೆರೆ ಜಿಲ್ಲಾ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬಂಧಿತ ಆರೋಪಿಗಳಿಂದ 58 ಲಕ್ಷ ರೂಪಾಯಿ ಬೆಲೆ ಬಾಳುವ ವಸ್ತುಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ಚಲಿಸುತ್ತಿದ್ದ ವ್ಯಾಪಾರಸ್ಥರು ಮತ್ತು ವ್ಯವಹಾರಸ್ಥರನ್ನು ಹೆದರಿಸಿ ಹಣ ದೋಚುತ್ತಿದ್ದ ಪ್ರಕರಣವೊಂದನ್ನು ಭೇದಿಸುವಲ್ಲಿ ದಾವಣಗೆರೆ ಜಿಲ್ಲಾ ಪೊಲೀಸರು ಯಶಸ್ವಿಯಾಗಿದ್ದಾರೆ. ದಿನಾಂಕ 29/12/2018 ರಾತ್ರಿ ಸುಮಾರು 3:30ಕ್ಕೆ ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರದಿಂದ ಜಗನ್ನಾಥ್ ಖಂಡೇಕರ್ ತನ್ನ ಕಾರು ಚಾಲಕ ಪಾಂಡುರಂಗ ಮಾಲಿ ಇವರುಗಳು ತಮ್ಮ SX4 ಮಾರುತಿ ವಾಹನದಲ್ಲಿ ಸುಮಾರು 300 ಕೆಜಿಯಷ್ಟು ಪಕ್ಕಾ ಮತ್ತು ಕಚ್ಚಾ ಬೆಳ್ಳಿಯನ್ನು ತಮಿಳುನಾಡಿನ ಸೇಲಂ ಜಿಲ್ಲೆಯ ಸೇವಾಪಾಟ್ ನಗರ ಸಾಗಿಸುತ್ತಿರುವಾಗ ದಾವಣಗೆರೆ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯ ಹುಣಸೇಕಟ್ಟೆ ಗ್ರಾಮದ ಬಳಿ NH4 ರಸ್ತೆಯಲ್ಲಿ ಚೂರಿಯನ್ನು ತೋರಿಸಿ ತಮ್ಮನ್ನು ಅಪಹರಣ ಮಾಡಿಕೊಂಡು ಹೋಗಿದ್ದರು. ನಂತರ ಚಿತ್ರದುರ್ಗದ ನಿರ್ಜನ ಪ್ರದೇಶವೊಂದಕ್ಕೆ ಕರೆದುಕೊಂಡು ಹೋಗಿ ತಮ್ಮ ವಾಹನದಲ್ಲಿರುವ ಸುಮಾರು 60 ಲಕ್ಷ ಬೆಲೆ ಬಾಳುವ ಬೆಳ್ಳಿ, 40,000 ರೂಪಾಯಿ ಮತ್ತು 2 ಮೊಬೈಲ್ಗಳನ್ನು ದರೋಡೆ ಮಾಡಿಕೊಂಡು ಹೋಗಿರುವ ಬಗ್ಗೆ ದಾವಣಗೆರೆಯ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡು ಕಾರ್ಯಾಚರಣೆಗಿಳಿದ ಪೊಲೀಸರು ಮಹಾರಾಷ್ಟ್ರ ಮೂಲದ ಆರೋಪಿಗಳಾದ ನಿಸಾರ್, ರಾಹುಲ್, ನದೀಂ, ಜಾಕಿ ಸಾಹೇಬ್ ಸೇರಿದಂತೆ ಇತರೆ ಸಹಚರರನ್ನು ಪೊಲೀಸರು ಬಂಧಿಸಿದ್ದಾರೆ. ರಾತ್ರಿ ಸುಮಾರು 3 ಗಂಟೆ ಸಂದರ್ಭದಲ್ಲಿ ಮಹಾರಾಷ್ಟ್ರ ರಾಜ್ಯದ ಜಗನ್ನಾಥ್ ಮತ್ತು ಚಾಲಕ ಪಾಂಡುರಂಗ ಅವರಿಬ್ಬರು ಅವರ ವಾಹನದಲ್ಲಿ ಬೆಳ್ಳಿಯನ್ನು ತಗೊಂಡು ತಮಿಳುನಾಡಿಗೆ ಹೋಗಬೇಕಾದ್ರೆ ನಮ್ಮ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ನ್ಯಾಷನಲ್ ಹೈವೇನಲ್ಲಿ ಅವರ ವಾಹನವನ್ನು ತಡೆದು ಒಂದು 5ಕ್ಕಿಂತ ಹೆಚ್ಚು ಜನರಿರ್ತಕ್ಕಂಥ ತಂಡ ವಾಹನವನ್ನು ತಡೆದು ಅವರನ್ನು ವಾಹನದಿಂದ ಅವರು ತಂದಿದ್ದ ಮತ್ತೊಂದು ವಾಹನಕ್ಕೆ ಅವ್ರನ್ನ ಶಿಫ್ಟ್ ಮಾಡಿ ನಂತರ ಅವರನ್ನು ಮುಂದೆ ಹೈವೇನಲ್ಲೇ ಚಿತ್ರದುರ್ಗದ ಕಡೆಗೆ ಕರ್ಕೊಂಡೋಗಿ ಅವರ ವಾಹನದಲ್ಲಿದ್ದಂಥ ಸುಮಾರು 300 kg ಅಂದಾಜು 282 kg ಬೆಳ್ಳಿಯನ್ನು ಅವರ ಆರೋಪಿಗಳು ಅವರ ವಾಹನಕ್ಕೆ ಶಿಫ್ಟ್ ಮಾಡಿಕೊಂಡು ತೊಗೊಂಡೋಗಿದ್ದಾರೆ ಅಂತೇಳಿ 30ನೇ ತಾರೀಕು ಸಂಜೆ ಒಂದು ದೂರನ್ನು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕೊಟ್ಟರು. ಆ ದೂರನ್ನು ನಾವು 495/2018 ಅಂಡರ್ ಸೆಕ್ಷನ್ 395 IPCಯಲ್ಲಿ ದೂರನ್ನು ದಾಖಲು ಮಾಡಿಕೊಂಡು ನಂತರ DSP ರೂರಲ್ ಶ್ರೀ ಗಂಗಲ್ ಅವರ ಮಾರ್ಗದರ್ಶನದಲ್ಲಿ CPI ರೂರಲ್ ಗುರು ಬಸವರಾಜು ಮತ್ತು PSI ರೂರಲ್ ಕಿರಣ್ ಕುಮಾರ್ ಮತ್ತು ಅವರ ತಂಡದ ಪೊಲೀಸ್ ಠಾಣೆಯ ಮತ್ತು ಸರ್ಕಲ್ನ ಸಿಬ್ಬಂದಿಗಳೆಲ್ಲ ಸೇರಿಕೊಂಡು ಈ ಪ್ರಮುಖ ಪ್ರಕರಣವನ್ನು ಭೇದಿಸೋದ್ರಲ್ಲಿ ಯಶಸ್ವಿಯಾಗಿ
ನಾವು ಇದುವರೆಗೂ ಸುಮಾರು 8 ಜನ ಆರೋಪಿಗಳನ್ನು ನಾವು ಅರೆಸ್ಟ್ ಮಾಡಿ ಅವ್ರಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಮತ್ತೆ ಪೊಲೀಸ್ ಕಸ್ಟಡಿಗೆ ತಗೊಂಡು ನಾವು ಎನ್ಕ್ವೈರಿ ಮಾಡಿ ಸುಮಾರು 200 ಬಂಧಿತ ಆರೋಪಿಗಳಿಂದ ಕೃತ್ಯಕ್ಕೆ ಬಳಸಿಕೊಂಡ 2 ವಾಹನ, 1 ರಿವಾಲ್ವರ್ ಹಾಗೂ 5 ಜೀವಂತ ಗುಂಡುಗಳು ಮತ್ತು ಮಾರಕಾಸ್ತ್ರಗಳು ಸೇರಿದಂತೆ ದರೋಡೆಯಾಗಿದ್ದ ಸುಮಾರು 240 ಕೆಜಿ ತೂಕದ ಬೆಳ್ಳಿ ಸೇರಿದಂತೆ ಒಟ್ಟಾರೆಯಾಗಿ 58 ಲಕ್ಷ ರೂಪಾಯಿ ಬೆಲೆ ಬಾಳುವ ವಸ್ತುಗಳನ್ನು ವಶಪಡಿಸಿಕೊಳ್ಳುವಲ್ಲಿ ದಾವಣಗೆರೆ ಜಿಲ್ಲಾ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಸಾಕ್ಷಿ ನ್ಯೂಸ್ ದಾವಣಗೆರೆ. ಹರಪನಹಳ್ಳಿ ತಾಲೂಕಿನ ಉಚ್ಚಂಗಿದುರ್ಗದ ಬಳಿ ಟಾಟಾ ಎಸಿ ಡಿಕ್ಕಿಯಾಗಿ 15ಕ್ಕೂ ಹೆಚ್ಚು ಕುರಿಗಳು ಸಾವನ್ನಪ್ಪಿವೆ. ಕುರಿಗಳನ್ನು ಮೇಯಿಸಿಕೊಂಡು ಹೋಗುವ ಮಾರ್ಗ ಮಧ್ಯದಲ್ಲಿ ಈ ಘಟನೆ ಸಂಭವಿಸಿದ್ದು, ಕುರಿಗಾಯಿ ತನ್ನ ಜೀವನೋಪಾಯಕ್ಕಾಗಿ ಸಾಕಿದ್ದ ಕುರಿಗಳನ್ನು ಕಳೆದುಕೊಂಡು ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ಹರಪನಹಳ್ಳಿ ತಾಲೂಕಿನ ಉಚ್ಚಂಗಿದುರ್ಗದ ಬಳಿ ಟಾಟಾ ಎಸ್ ಡಿಕ್ಕಿಯಾಗಿ 15ಕ್ಕೂ ಹೆಚ್ಚು ಕುರಿಗಳು ಸಾವನ್ನಪ್ಪಿವೆ. ಕುರಿಗಳನ್ನು ಮೇಯಿಸಿಕೊಂಡು ಹೋಗುವ ಮಾರ್ಗ ಮಧ್ಯದಲ್ಲಿಯೇ ಈ ಘಟನೆ ಸಂಭವಿಸಿದ್ದು, ಕುರಿಗಾಯಿ ತನ್ನ ಜೀವನೋಪಾಯಕ್ಕಾಗಿ ಸಾಕಿದ್ದ ಕುರಿಗಳನ್ನು ಕಳೆದುಕೊಂಡು ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ಉಚ್ಚಂಗಿದುರ್ಗದ ರೈತ ಸಂಬೂರ ರೇವಣ್ಣನಿಗೆ ಸೇರಿದ ಒಟ್ಟು 150 ಕುರಿಗಳಲ್ಲಿ 15ಕ್ಕೂ ಹೆಚ್ಚು ಕುರಿಗಳನ್ನು ಕಳೆದುಕೊಂಡು ರೈತ ರೇವಣ್ಣ ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ಹೀಗೆಯೇ ಇಂದಿನ ಸಮಾಜದಲ್ಲಿ ಅನೇಕ ಕುಟುಂಬಗಳು ತಮ್ಮ ಜೀವನೋಪಾಯಕ್ಕಾಗಿ ಕುರಿಗಾಯಿ ವೃತ್ತಿಯನ್ನು ಅವಲಂಬಿಸಿರುತ್ತವೆ. ಆದರೆ ಇಂತಹ ಘಟನೆಗಳು ಮರುಕಳಿಸಿದಾಗ ರೈತನಿಗೆ ದಿಕ್ಕು ತೋಚದಂತಾಗುತ್ತದೆ. ಸಂಬಳ ಪಂಬಳ ಇದ್ದು ದುಡ್ಡು ಮಾಡ್ಕೊಂಡು ದುಡ್ದು 40 ಕುರಿ ಲಾಸ್ ಆಗಿದಾವೆ. 150 ಕುರಿ ಅವೆ. ಹೇಗಾಯ್ತು ಟ್ಯಾಕ್ಸಿ ಕಡ್ಲಿಂದ ಬರೋಕಚ್ಚೈತೆ ರೀ. ನಾನು ಮುಂದೆ ಕುರಿ ಹೊಡ್ಕೊಂಬರಕತ್ತಿದ್ದೆ, ಮುಂದೆ ಕುರಿ ಹೊಡ್ಕೊಂಡೋಗಿದ್ದಾವೆ. ಎಷ್ಟು ಕುರಿ ಸತ್ತಾವ ಈಗ? ಈಗ ಒಂದು 40 ಕುರಿ ಹೋಗಿದಾವೆ. ನೀವು ಎಲ್ಲ ನಿಮ್ಮ ಕುರಿನಾ? ನಮ್ಮವು. ನೀವೇನು ಸಾಯಂಕಾಲ ಎಂದಿನಂತ ಮೇಯ್ಸ್ಕೊಂಡು ಬರ್ತಾ ಇದ್ರಿ? ಇಲ್ಲಿ ಬಯಸೇರಿ 6 ಗಂಟೆ ಸುಮಾರ್ದಾಗ ಹಿಂಗೆ ಹೊಡ್ಕೊಂಬರಕತ್ತಿದ್ದೀವಿ ರೀ. ಈಗ ನಿಮ್ಮ ಜೊತೆ ಯಾರಿದ್ರು? ನಾನು ಒಬ್ಬನ ಸರ್, ಯಾರಲ್ಲ. ಘಟನೆ ಸಂಬಂಧ ಅರಸೀಕೆರೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಸಾಕ್ಷಿ ನ್ಯೂಸ್ ದಾವಣಗೆರೆ. ಸುದ್ದಿ ಮುಂದುವರಿಯುತ್ತವೆ ಒಂದು ಚಿಕ್ಕ ಬ್ರೇಕ್ನ ನಂತರ. ಸಾಕ್ಷಿ ಟಿವಿಯ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಸಾಕ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಾಕ್ಷಿ ಟಿವಿ ಕನ್ನಡ, ಬದಲಾವಣೆಯತ್ತ ನಮ್ಮ ಚಿತ್ತ. ಬ್ರೇಕ್ನ ನಂತರ ಸಾಕ್ಷಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಸ್ವಾಮಿ ವಿವೇಕಾನಂದರ ಜಯಂತಿಯ ಪ್ರಯುಕ್ತ ವೀರೇಶ್ವರ ಪುಣ್ಯಾಶ್ರಮದಲ್ಲಿಂದು ಸವಿತಾ ಸಮಾಜ ಸಂಘ ಮತ್ತು ಸವಿತಾ ಸಮಾಜ ಯುವಕರ ಸಾಂಸ್ಕೃತಿಕ ಸಂಘ ಇವರ ವತಿಯಿಂದ ಅಂಧ ಮಕ್ಕಳಿಗೆ ಕ್ಷೌರ್ಯ ಸೇವೆ ಮತ್ತು ಸಿಹಿ ಹಂಚುವುದರ ಮೂಲಕ ವಿಶೇಷವಾಗಿ ಆಚರಿಸಿ ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರರಾದರು. ದಾವಣಗೆರೆಯಲ್ಲಿಂದು ಸವಿತಾ ಸಮಾಜ ಸಂಘ ಹಾಗೂ ಸವಿತಾ ಸಮಾಜ ಯುವಕರ ಸಾಂಸ್ಕೃತಿಕ ಸಂಘದ ಆಶ್ರಯದಲ್ಲಿ ಪರಮಪೂಜ್ಯ ಗಾನಯೋಗಿ ಪಂಡಿತ ಪಂಚಾಕ್ಷರ ಪುಟ್ಟರಾಜು ಗವಾಯಿಗಳ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಸ್ವಾಮಿ ವಿವೇಕಾನಂದರ ಜಯಂತಿ ಅಂಗವಾಗಿ ಅಂಧ ಮಕ್ಕಳಿಗೆ ಕ್ಷೌರ ಸೇವೆ ಮತ್ತು ಊಟದ ವ್ಯವಸ್ಥೆಯನ್ನು ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಸಂಗೀತ ಶಿಕ್ಷಕರಾದ ಆನಂದ್ ಕುಮಾರ್ ಪಟೇಲ್ ರವರು ವಿವೇಕಾನಂದರ ಕುರಿತು ಗಾನ ವಾಚಿಸಿದರು ಹಾಗೂ ಸವಿತಾ ಸಮಾಜದ ಅಧ್ಯಕ್ಷರಾದ ಎನ್ ರಂಗಸ್ವಾಮಿಯವರು ವಿವೇಕಾನಂದರ ಬಾಲ್ಯದ ದಿನಗಳನ್ನು ಹಾಗೂ ಅವರ ಹಿತನುಡಿಗಳನ್ನು ಎಲ್ಲರಿಗೂ ತಿಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಸ್ ವೆಂಕಟೇಶ್ ರವರು ವಹಿಸಿದ್ದರು. ಸವಿತಾ ಸಮಾಜದ ಕಾರ್ಯದರ್ಶಿ ಜಿಎಸ್ ಪರಶುರಾಮ್, ಯುವಕರ ಸಂಘದ ಗೌರವಾಧ್ಯಕ್ಷರು ಪಿಜಿ ನಾಗರಾಜ್, ವೆಂಕಟಚಲಪತಿ ಪಿಬಿ, ಎನ್ ಪ್ರಕಾಶ್, ರಾಮು ವಲ್ಲೂರ್, ಜಿ ಸುನೀಲ್ ಕುಮಾರ್, ಶಶಿಕಾಂತ್, ಆಂಜನೇಯ, ವೆಂಕಟಸ್ವಾಮಿ, ನಾಗರಾಜ್ ಎಬಿ, ಗಜೇಂದ್ರ, ಶ್ರೀಧರ್ ಮತ್ತಿತರರು ಉಪಸ್ಥಿತರಿದ್ದರು. ಸಾಕ್ಷಿ ನ್ಯೂಸ್ ದಾವಣಗೆರೆ.
ಧರ್ಮ ಜಾಗರಣ ಸಮನ್ವಯ ದಾವಣಗೆರೆಯವರ ಸಹಯೋಗದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಪ್ರತ್ಯಂಗಿರ ದೇವಿ ಹೋಮ ಹಾಗೂ ಸಾಮಾಜಿಕ ಸಾಮರಸ್ಯಕ್ಕಾಗಿ ಸಾಮೂಹಿಕ ಸತ್ಯನಾರಾಯಣ ಸ್ವಾಮಿ ಪೂಜೆ ಕಾರ್ಯಕ್ರಮವು ಇದೇ ತಿಂಗಳ 13ರಂದು ಬೆಳಗ್ಗೆ 9:15ರಿಂದ ನಗರದ ಮೋತಿ ವೀರಪ್ಪ ಕಾಲೇಜು ಮೈದಾನದಲ್ಲಿ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ಟರವರು ಆಗಮಿಸಲಿದ್ದಾರೆ. ಧರ್ಮ ಜಾಗರಣ ಸಮನ್ವಯ ದಾವಣಗೆರೆ ಲೋಕ ಕಲ್ಯಾಣಾರ್ಥ ಶ್ರೀ ಪ್ರತ್ಯಂಗಿರಾ ದೇವಿ ಹೋಮ ನಾಟಕ ಪ್ರಮುಖ ಧರ್ಮ ಜಾಗರಣ ಮುಖ್ಯ ವಕ್ತಾರರು ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ದಕ್ಷಿಣ ಮಧ್ಯ ಕ್ಷೇತ್ರ ಕಾರ್ಯಕಾರಿಣಿ ಸದಸ್ಯರು RSS ಕರವ ಜೋಡಿಸ ಬನ್ನಿ ಈ ರಾಷ್ಟ್ರೀಯ ಕಾರ್ಯಕ್ಕೆ. ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಹೊನ್ನಳ್ಳಿ ಗ್ರಾಮದಿಂದ ಅಶೋಕ್ ಲೇಲ್ಯಾಂಡ್ ಪಿಕಪ್ ವಾಹನದಲ್ಲಿ ಸರ್ಕಾರದ 60 ಅಕ್ಕಿ ಚೀಲಗಳ ಸರಬರಾಜು ಅಕ್ರಮ ಪಡಿತರ ಅಕ್ಕಿಯನ್ನು ಸಾಗಿಸುತ್ತಿದ್ದ ಗಾಡಿಯನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಮುನೀರ್ ಪಾಷಾ ನಾಸೀರ್ ಎಂಬ ಬಂಧಿತ ಆರೋಪಿಯಿಂದ ಲಕ್ಷಾಂತರ ರೂಪಾಯಿ ಮೌಲ್ಯದ ಅಕ್ಕಿಯನ್ನು ವಶಪಡಿಸಿಕೊಂಡಿದ್ದಾರೆ. ಮಂಡ್ಯ ಜಿಲ್ಲೆಗೂ ಹಾಗೂ ಅಂಬರೀಶ್ ಅವರಿಗೂ ಕರುಳ ಬಳ್ಳಿಯ ಸಂಬಂಧ. ಅಂಬಿ ಅಗಲಿಕೆಯಿಂದ ಕಣ್ಣೀರಾಗಿದ್ದ ಮಂಡ್ಯ ಜನ ಇಂದು ಮಂಡ್ಯದಲ್ಲಿ ಅಂಬಿ ಅವರಿಗೆ ಶ್ರದ್ಧಾಂಜಲಿ ನುಡಿ ನಮನ ಸಲ್ಲಿಸುತ್ತಿದ್ದಾರೆ. ಅಂಬರೀಶ್ ಪತ್ನಿ ಸುಮಲತಾ ಹಾಗೂ ಮಗ ಅಭಿಷೇಕ್ ಸೇರಿದಂತೆ ರಾಜಕೀಯ ಮತ್ತು ಚಿತ್ರರಂಗದ ದಿಗ್ಗಜರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಮಂಡ್ಯ ಜಿಲ್ಲೆಗೂ ಹಾಗೂ ಅಂಬರೀಶ್ ಅವರಿಗೂ ಕರುಳ ಬೆಳ್ಳಿ ಸಂಬಂಧ. ಅಂಬಿ ಅಗಲಿಕೆಯಿಂದ ಕಣ್ಣೀರಿಟ್ಟಿದ್ದ ಮಂಡ್ಯ ಜನ ಇಂದು ಮಂಡ್ಯದಲ್ಲಿ ಅಂಬಿ ಅವರಿಗೆ ಶ್ರದ್ಧಾಂಜಲಿ ನುಡಿ ನಮನ ಸಲ್ಲಿಸುತ್ತಿದ್ದಾರೆ. ಅಂಬರೀಶ್ ಪತ್ನಿ ಸುಮಲತಾ ಹಾಗೂ ಮಗ ಅಭಿಷೇಕ್ ಸೇರಿದಂತೆ ರಾಜಕೀಯ ಮತ್ತು ಚಿತ್ರರಂಗದ ದಿಗ್ಗಜರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಮಂಡ್ಯ ನಗರದಲ್ಲಿ ಎಲ್ಲಿ ನೋಡಿದರೂ ಅಂಬರೀಶ್ ಸ್ಮರಣೆ ನಡೆಯುತ್ತಿದೆ. ತಮ್ಮ ನಗಲಿದ ಅಂಬರೀಶ್ ನೆನೆದು ಇಂದಿಗೂ ಕಣ್ಣೀರಿಡುತ್ತಿರುವ ಅಂಬರೀಶ್ ಅಭಿಮಾನಿಗಳು ಇಂದು ಮಂಡ್ಯದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಅಂಬರೀಶ್ ಶ್ರದ್ಧಾಂಜಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇಂದು ಸಂಜೆ 5 ಗಂಟೆಗೆ ಸುಮಾರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ಆರಂಭವಾಗಲಿದ್ದು ರಾಜ್ಯದ ವಿವಿಧೆಡೆಯಿಂದ ಆಗಮಿಸುವ ಲಕ್ಷಾಂತರ ಜನ ಅಂಬರೀಶ್ ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಅಂಬರೀಶ್ ಪತ್ನಿ ಸುಮಲತಾ ಅಂಬರೀಶ್, ಮಗ ಅಭಿಷೇಕ್, ಸಿಎಂ ಕುಮಾರಸ್ವಾಮಿ, ಮಂಡ್ಯ ಜಿಲ್ಲೆ ಉಸ್ತುವಾರಿ ಸಚಿವ ಪುಟ್ಟರಾಜು ಸೇರಿದಂತೆ ಹಲವು ಜನ ರಾಜಕಾರಣಿಗಳು, ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್, ನಟ ಶಿವರಾಜ್ ಕುಮಾರ್, ಜಗ್ಗೇಶ್, ದೊಡ್ಡಣ್ಣ, ನಟ ಪುನೀತ್ ರಾಜ್ಕುಮಾರ್, ಸುದೀಪ್, ದರ್ಶನ್, ಯಶ್ ಸೇರಿದಂತೆ ಹಲವು ಜನ ಚಿತ್ರರಂಗದ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ಕಾರ್ಯಕ್ರಮಕ್ಕಾಗಿ ಈಗಾಗಲೇ ಸಕಲ ಸಿದ್ಧತೆ ನಡೆದಿದ್ದು ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಮತ್ತು ದೊಡ್ಡಣ್ಣ ಖುದ್ದು ಕಾರ್ಯಕ್ರಮ ನೋಡಿಕೊಳ್ಳುತ್ತಿದ್ದಾರೆ. ಒಟ್ಟಿನಲ್ಲಿ ಜಿಲ್ಲೆಯ ಜನ ಸೇರಿದಂತೆ ರಾಜ್ಯದ ವಿವಿಧ ಮೂಲೆಗಳಿಂದ ಆಗಮಿಸುತ್ತಿರುವ ಅಭಿಮಾನಿಗಳು ತಮ್ಮ ಹೃದಯ ಸಾಮ್ರಾಜ್ಯದಲ್ಲಿ ನೆಲೆಸಿರುವ ಅಂಬಿಗೆ ಭಾವಪೂರ್ಣಕವಾಗಿ ಗೌರವ ಸಲ್ಲಿಸಲಿದ್ದಾರೆ. ನ್ಯೂಸ್ ಬ್ಯೂರೋ, ಸಾಕ್ಷಿ ಟಿವಿ ಕನ್ನಡ. ಮುಂಬರುವ ಲೋಕಸಭಾ ಚುನಾವಣೆಗಾಗಿ ರಾಜಕೀಯ ಚಟುವಟಿಕೆಗಳು ಬಿರುಸಾಗಿವೆ. ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಪ್ರಾಬಲ್ಯ ತಪ್ಪಿಸಲು ಸಮಾಜವಾದಿ ಪಕ್ಷ ಮತ್ತು ಬಹುಜನ ಸಮಾಜ ಪಕ್ಷ ಮೈತ್ರಿ ಮಾಡಿಕೊಂಡಿದ್ದು ಹೊಸ ರಾಜಕೀಯ ಪರ್ವಕ್ಕೆ ಮುನ್ನುಡಿ ಬರೆದಿದೆ. ನಿರೀಕ್ಷೆಯಂತೆ ಕಾಂಗ್ರೆಸ್ ಪಕ್ಷವನ್ನು ಮೈತ್ರಿಯಿಂದ ಈ ಎರಡೂ ಪಕ್ಷಗಳು ದೂರವಿಟ್ಟಿವೆ. ಮುಂಬರುವ ಲೋಕಸಭೆ ಚುನಾವಣೆಗಾಗಿ ರಾಜಕೀಯ ಚಟುವಟಿಕೆಗಳು ಬಿರುಸಾಗಿವೆ. ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಪ್ರಾಬಲ್ಯ ತಪ್ಪಿಸಲು ಸಮಾಜವಾದಿ ಪಕ್ಷ ಮತ್ತು ಬಹುಜನ ಸಮಾಜ ಪಕ್ಷ ಮೈತ್ರಿ ಮಾಡಿಕೊಂಡಿದ್ದು ಹೊಸ ರಾಜಕೀಯ ಪರ್ವಕ್ಕೆ ಮುನ್ನುಡಿ ಬರೆದಿವೆ. ನಿರೀಕ್ಷೆಯಂತೆ ಕಾಂಗ್ರೆಸ್ ಪಕ್ಷವನ್ನು ಮೈತ್ರಿಯಿಂದ ಈ ಎರಡೂ ಪಕ್ಷಗಳು ದೂರವಿಟ್ಟಿವೆ. ಎಸ್ಪಿ ಮುಖಂಡ ಅಖಿಲೇಶ್ ಯಾದವ್ ಮತ್ತು ಬಿಎಸ್ಪಿ ಅಧಿನಾಯಕಿ ಮಾಯಾವತಿ ಲಕ್ನೋದಲ್ಲಿ ಇಂದು ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮೈತ್ರಿಯನ್ನು ಅಧಿಕೃತವಾಗಿ ಘೋಷಿಸಿದರು. 80 ಸದಸ್ಯ ಬಲದ ಉತ್ತರ ಪ್ರದೇಶ ಲೋಕಸಭಾ ಸ್ಥಾನಗಳಲ್ಲಿ ಎಸ್ಪಿ ಮತ್ತು ಬಿಎಸ್ಪಿ ನಡುವೆ ಒಟ್ಟು 76 ಸ್ಥಾನಗಳಲ್ಲಿ ಹೊಂದಾಣಿಕೆಯಾಗಿದೆ. ಈ ಮೈತ್ರಿಯಲ್ಲಿ ಕಾಂಗ್ರೆಸ್ನನ್ನು ದೂರವಿಟ್ಟಿರುವ ಎರಡು ಪಕ್ಷಗಳು ಯುಪಿಎ ಅಧ್ಯಕ್ಷೆ ಸೋನಿಯಾ ಗಾಂಧಿ ಮತ್ತು ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಪ್ರತಿನಿಧಿಸುವ ರಾಯ್ಬರೇಲಿ ಮತ್ತು ಅಮೇಥಿ ಲೋಕಸಭಾ ಕ್ಷೇತ್ರಗಳಲ್ಲಿ ತಮ್ಮ ಪಕ್ಷಗಳ ಯಾವುದೇ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸದಿರುವ ಬಗ್ಗೆಯೂ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಉಳಿದೆರಡು ಸ್ಥಾನಗಳನ್ನು ತಮಗೆ ಬೆಂಬಲ ನೀಡುವ ಪ್ರಾದೇಶಿಕ ಪಕ್ಷಕ್ಕೆ ಬಿಟ್ಟುಕೊಡುತ್ತಿದ್ದೇವೆ. ಕಾಂಗ್ರೆಸ್ ಮತ್ತು ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ ಮಾಯಾವತಿ ಮತ್ತು ಅಖಿಲೇಶ್, ಈ ಎರಡೂ ಪಕ್ಷಗಳು ಒಂದೇ ನಾಣ್ಯದ ಎರಡು ಮುಖಗಳು. ಕಾಂಗ್ರೆಸ್ ಭೂಫೋರ್ಸ್ ಫಿರಂಗಿ ಹಗರಣದಲ್ಲಿ ದೊಡ್ಡ ಹಗರಣ ನಡೆಸಿದ್ದರೆ ಈಗ ಬಿಜೆಪಿ ರಫೇಲ್ ಯುದ್ಧದ ವಿಮಾನ ಖರೀದಿಯಲ್ಲಿ ಭಾರೀ ಅವ್ಯವಹಾರ ಮಾಡಿದೆ ಎಂದು ಟೀಕಿಸಿದರು. ಬಿಜೆಪಿ ದುರಾಡಳಿತ ಅಂತ್ಯವಾಗುವ ಕಾಲ ಸನ್ನಿಹಿತವಾಗಿದೆ. ರಾಜ್ಯದ ಮತ್ತು ದೇಶದ ಹಿತದೃಷ್ಟಿಯಿಂದ ಈ ಮೈತ್ರಿಗೆ ಎರಡು ಪಕ್ಷಗಳು ಕೈ ಜೋಡಿಸಿವೆ ಎಂದು ಅವರು ಹೇಳಿದರು. ಸರ್ವಸಮ್ಮತ ನಿರ್ಧಾರಗಳೊಂದಿಗೆ ನಾವು ಬಿಎಸ್ಪಿ ಜೊತೆ ಮೈತ್ರಿ ಮಾಡಿಕೊಂಡಿದ್ದೇವೆ.
ಮಾಯಾವತಿ ಅವರಿಗೆ ಗೌರವ ನೀಡಿದರೆ ಅದು ನನಗೆ ಗೌರವ ನೀಡಿದಂತೆ, ಮಾಯಾವತಿ ಅವರನ್ನು ಅವಮಾನಿಸಿದರೆ ಅದು ನನಗೆ ಅವಮಾನ ಮಾಡಿದಂತೆ ಎಂದು ಅಖಿಲೇಶ್ ಪರೋಕ್ಷವಾಗಿ ಅತೃಪ್ತ ಎಸ್ಪಿ ಕಾರ್ಯಕರ್ತರಲ್ಲಿ ಮನವಿ ಮಾಡಿದರು. ನ್ಯೂಸ್ ಬ್ಯೂರೋ, ಸಾಕ್ಷಿ ಟಿವಿ ಕನ್ನಡ. ದುಬೈನಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂಡ್ ಟೆಕ್ನಾಲಜಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದ ರಾಹುಲ್ ಗಾಂಧಿ, ಭಾರತವನ್ನು ಗಡಿಗಳ ಮೂಲಕ ಗುರುತಿಸುವುದು ಸೂಕ್ತವಲ್ಲ, ಅದು ಎಲ್ಲೆಲ್ಲೂ ಹರಡಿದೆ. ಭಾರತದ ಸಮಗ್ರತೆಯನ್ನು, ಸುಂದರತೆಯನ್ನು ವಿಶ್ವಕ್ಕೆ ಸಾರುವ ಕಾರ್ಯವನ್ನು ಅನಿವಾಸಿ ಭಾರತೀಯರು ಮಾಡುತ್ತಿದ್ದಾರೆ ಎಂದು ರಾಹುಲ್ ಗಾಂಧಿ ದುಬೈನಲ್ಲಿ ಹೇಳಿದರು. ದುಬೈನಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂಡ್ ಟೆಕ್ನಾಲಜಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದ ರಾಹುಲ್ ಗಾಂಧಿ, ಭಾರತವನ್ನು ಗಡಿಗಳ ಮೂಲಕ ಗುರುತಿಸುವುದು ಸೂಕ್ತವಲ್ಲ, ಅದು ಎಲ್ಲೆಲ್ಲೂ ಹರಡಿದೆ. ಭಾರತದ ಸಮಗ್ರತೆಯನ್ನು, ವೈವಿಧ್ಯತೆಯನ್ನು, ಸುಂದರತೆಯನ್ನು ವಿಶ್ವಕ್ಕೆ ಸಾರುವ ಕಾರ್ಯವನ್ನು ಅನಿವಾಸಿ ಭಾರತೀಯರು ಮಾಡುತ್ತಿದ್ದಾರೆ ಎಂದು ರಾಹುಲ್ ಗಾಂಧಿ ದುಬೈನಲ್ಲಿ ಹೇಳಿದರು. ದುಬೈನ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂಡ್ ಟೆಕ್ನಾಲಜಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದ ರಾಹುಲ್ ಗಾಂಧಿ ವಿದ್ಯಾರ್ಥಿಗಳಿಂದ ಪ್ರಮುಖ ಪ್ರಶ್ನೆಗಳನ್ನು ಎದುರಿಸಿದರು. ರಾಹುಲ್ ಸಹ ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳನ್ನು ಕೇಳಿದರು. ಭಾರತವು ಅಹಿಂಸೆ ಪಾಲಿಸುವ ದೇಶ. ಪ್ರಶ್ನೆಗಳನ್ನು ಕೇಳುವುದಕ್ಕೆ, ಇಷ್ಟದ ಆಹಾರ ತಿನ್ನುವುದಕ್ಕೆ, ಭಿನ್ನ ಅಭಿಪ್ರಾಯ ಹೊಂದಿರುವುದಕ್ಕೆ ಹಿಂಸೆಗಳನ್ನು ನಡೆಸಲಾಗುತ್ತಿದೆ. ಈ ರೀತಿಯ ಭಾರತ ಹಿಂದೆ ಇರಲಿಲ್ಲ. ಈ ಹಿಂಸಾತ್ಮಕತೆಯನ್ನು ಬೆಳೆಸಲು ಬಿಡಬಾರದೆಂದು ಅವರು ಹೇಳಿದರು. ಎನ್ಆರ್ಐಗಳಿಗೆ ಮತ ಚಲಾವಣೆ ಹಕ್ಕು ಏಕೆ ನೀಡುತ್ತಿಲ್ಲ ಎಂಬ ವಿದ್ಯಾರ್ಥಿಗಳ ಪ್ರಶ್ನೆಗೆ ಉತ್ತರಿಸಿದ ರಾಹುಲ್ ಗಾಂಧಿ, ಈ ವಿಷಯದಲ್ಲಿ ಚರ್ಚೆ ಅಗತ್ಯವಿದೆ ಎಂದು ನನ್ನ ಅಭಿಪ್ರಾಯ. ಆದರೆ ಭಾರತದಲ್ಲಿನ ಹಲವರು ಇದಕ್ಕಿಂತಲೂ ಬೇರೆಯಾದ ಅಭಿಪ್ರಾಯ ಹೊಂದಿದ್ದಾರೆ. ಈ ಬಗ್ಗೆ ಚರ್ಚೆಗೆ ನಾವು ಸಿದ್ಧವಿದ್ದೇವೆ ಎಂದು ಧನಾತ್ಮಕ ಭರವಸೆ ನೀಡಿದರು. ಭಾರತದ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಕೇಳಲಾದ ಪ್ರಶ್ನೆಗೆ ಉತ್ತರಿಸಿದ ರಾಹುಲ್, ಭಾರತದ ಶಿಕ್ಷಣ ವ್ಯವಸ್ಥೆಗೆ ಕೆಲವು ಬದಲಾವಣೆಗಳು ಅವಶ್ಯಕತೆ ಇದೆ. ಉತ್ತರ ಭಾರತಕ್ಕೆ ಹೋಲಿಸಿದರೆ ದಕ್ಷಿಣ ಭಾರತ ಶೈಕ್ಷಣಿಕವಾಗಿ ಉತ್ತಮವಾಗಿದೆ. ನಮ್ಮಲ್ಲಿನ ಹಲವು ಐಐಟಿಗಳು ಉತ್ತಮ ಮಾದರಿಯನ್ನು ಹಾಕಿಕೊಟ್ಟಿವೆ. ಎಲ್ಲ ಶಿಕ್ಷಣ ಸಂಸ್ಥೆಗಳು ಅದನ್ನು ಪಾಲಿಸಬೇಕಾಗಿದೆ ಎಂದು ಹೇಳಿದರು. ವಿದ್ಯಾರ್ಥಿಗಳಿಗೂ ಕೆಲವು ಪ್ರಶ್ನೆಗಳನ್ನು ಕೇಳಿದ ರಾಹುಲ್, ವಿದ್ಯಾರ್ಥಿಯೊಬ್ಬರಿಗೆ ಸಲಹೆ ನೀಡುತ್ತಾ, ರಾಜಕಾರಣಿ ಆಗುವ ಕನಸು ಕಾಣುತ್ತಿದ್ದೀರಾ ಎಂದರು. ರಾಜಕಾರಣಿ ಆಗುವುದು ಸುಲಭದ ಕೆಲಸವಲ್ಲ. ರಾಜಕಾರಣಿಗಳ ಕೆಲಸ ಸುಲಭದಂತೆ ಕಾಣುತ್ತದೆ, ಆದರೆ ಅದು ಸುಲಭವಲ್ಲ ಎಂದರು. ನೀವು ಅಧಿಕಾರಕ್ಕೆ ಬಂದರೆ ನಿಮ್ಮ ಆದ್ಯತೆ ಕ್ಷೇತ್ರಗಳಾವುವು ಎಂಬ ಪ್ರಶ್ನೆಗೆ ಸುದೀರ್ಘವಾಗಿ ಉತ್ತರಿಸಿದ ರಾಹುಲ್, ಯಾವುದೇ ಕ್ಷೇತ್ರದಲ್ಲಾಗಲಿ ದೀರ್ಘಕಾಲೀನ ಪ್ರತಿಫಲ ನೀಡುವ ಯೋಜನೆಗಳು ನಮ್ಮ ಆದ್ಯತೆ ಆಗಲಿವೆ. ನಮ್ಮ ಕೃಷಿ ಪದ್ಧತಿ ಜಾಗತಿಕ ಮಟ್ಟದಲ್ಲಿಲ್ಲ, ಅದಕ್ಕೆ ಹೆಚ್ಚಿನ ಒತ್ತು ನೀಡಲಾಗುವುದು. ಭಾರತದ ಅಹಿಂಸೆ ಮತ್ತು ಸೋದರತ್ವವನ್ನು ವಿಶ್ವಕ್ಕೆ ಸಾರುವಂತೆ ನಮ್ಮ ವಿದೇಶಾಂಗ ನೀತಿ ಇರಲಿದೆ ಎಂದು ಅವರು ಹೇಳಿದರು. ನ್ಯೂಸ್ ಬ್ಯೂರೋ, ಸಾಕ್ಷಿ ಟಿವಿ ಕನ್ನಡ. ಇದಿಷ್ಟು ಇಂದಿನ ಪ್ರಮುಖ ಸುದ್ದಿ. ನೈಜ ಹಾಗೂ ನಿಖರವಾದ ಸುದ್ದಿಗಾಗಿ ನೋಡ್ತಾ ಇರಿ ಸಾಕ್ಷಿ ಟಿವಿ ಕನ್ನಡ. ಬದಲಾವಣೆಯತ್ತ ನಮ್ಮ ಚಿತ್ತ. ಸಾಕ್ಷಿ ಟಿವಿಯ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಸಾಕ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಾಕ್ಷಿ ಟಿವಿ ಕನ್ನಡ, ಬದಲಾವಣೆಯತ್ತ ನಮ್ಮ ಚಿತ್ತ.